ಏನು ಮಾಡ್ತಾರೆ, ಇದನ್ನು ಸ್ಪೆಸಿಫಿಕ್ಕಾಗಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸೆಷನ್ಸ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕಳಿಸ್ರಿ ಇದನ್ನು ಅಂತೇಳಿ ಆದೇಶ ಅಂತೇಳಿ ಮಾಡ್ತಾರೆ. ಅದು ಎಲ್ರಿಗೂ ಹೋಗಿದೆ. ಅಲ್ಲಿ ಕಾನೂನು ಮಂತ್ರಿ ಪಕ್ಕದಲ್ಲೇ ಕೂತಿದ್ರು ಎಚ್ ಕೆ ಪಾಟೀಲ್ರು, ಅವರು ಓದಲಿಲ್ವ ಇದ್ದ? ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಕಾನೂನು ಬಗ್ಗೆ, ಅವರು ಓದಲಿಲ್ವ ಇದ್ದ? ನಾನೇನು ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟ? ಗೌರ್ನರ್ ಹತ್ರ ಹೋಗಲೇಬೇಕು, ಸ್ಯಾಂಕ್ಷನ್ ಸಿಗಲೇಬೇಕು, ಸಿಕ್ಕಿದ ಮೇಲೆ ಮಾತ್ರ ನಾನು ಅಲ್ಲಿ ಹೋಗೋದಕ್ಕೆ ಸಾಧ್ಯ. ಪೊನ್ನಣ್ಣವ್ರಿಗೆ ಗೊತ್ತಿರಲಿಲ್ವಾ? ಇದನ್ನು ಓದೋಕ್ಕಾಗಲಿಲ್ವಾ? ಇದನ್ನು ಓದಿದ ಮೇಲೆ ಆಸ್ಕ್ ದೆಮ್ ಟು ಕ್ಲಾರಿಫೈ, ನಾನು ಮಾಡಿದ್ದು ಕರೆಕ್ಟೋ ಇಲ್ಲ ಅವ್ರು ಹೇಳಿದ್ದು ತಪ್ಪು ಅಂತ. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಉರುಳಿಲ್ಲ, ಅದರಲ್ಲಿ ಏನೂ ಇಲ್ಲ, ಓದ್ಬಿಟ್ಟಿದ್ದಾರಪ್ಪ. ಅವರಷ್ಟು ನಾನು ಓದಿಲ್ಲ, ಡಿ ಕೆ ಶಿವಕುಮಾರ್ ಅಷ್ಟು ನಾನು ಓದಿಲ್ಲ, ಅವ್ರು ಓದಿರ್ಬೋದು. ಅವ್ರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗವರ್ನರು 26ನೇ ತಾರೀಕು ತಗೊಂಡ್ರು, ಅರೌಂಡ್ 200 ಪೇಜಸ್ ಇದೆ, ಇದನ್ನು ಓದ್ಬಿಟ್ರಾ 26ನೇ ತಾರೀಕಿಗೆ ಕೊಡೋದಕ್ಕೆ ಅಂತ. ನಾನು ಈ ರಿಕ್ವೆಸ್ಟನ್ನು ಗವರ್ನರ್ ಮುಂದೆ ತಗೊಂಡೋದಾಗ 1.5 hours ನೀವು ಮಾಧ್ಯಮದವರು ಸುಮಾರು ಮಿತ್ರರಲ್ಲಿ ಬಂದಿದ್ರಿ, ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ ಅಲ್ಲಿ ಬಂದಿದ್ರಿ. 11:30 11:45 ಕಾದ್ರಿ. ಆಮೇಲೆ ನಿಮಗೆ ಬೇರೆ ಕೆಲಸಗಳಿತ್ತು, ಹೊರಟ್ಬಿಟ್ರಿ. 1.5 hours ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಪ್ರೆಸೆಂಟೇಷನ್ ಮಾಡಿದ್ದೀನಪ್ಪ. ಏನು ಮಾಡಿದ್ದೀನಿ ನಾನು? ಒಂದೊಂದು ಪ್ಯಾರಾಗ್ರಾಫು, ಅದಕ್ಕೆ ಅಟ್ಯಾಚ್ಡ್ ಆಗಿರೋ ಡಾಕ್ಯುಮೆಂಟ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗವರ್ನರ್ ಖುದ್ದಾಗಿ 1.5 ಗಂಟೆ ಕೂತ್ಕೊಂಡು ಕೇಳಿರೋ ಇಶ್ಯೂ ಮತ್ತೆ ಕೂತ್ಕೊಂಡು ಓದಬೇಕವರು. ಪ್ರತಿಯೊಂದು ಪ್ಯಾರಾಗ್ರಾಫಲ್ಲೂ ಏನು ಕ್ಲಾರಿಫಿಕೇಷನ್ ಕೇಳಬೇಕಾಯ್ತೋ ಅದಕ್ಕೆ ಸ್ಪಷ್ಟವಾಗಿ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ.